ಅಹಿಂದ ಕಾರ್ಡು ಯಾಕೆ ಪ್ಲೇ ಮಾಡ್ತಾ ಇದ್ದಾರೆ ಅಂದರೆ ರಾಧಾ, ನಾನು ಹೇಳಿದೆ ಐಡಿಯಾಲಜಿಕಲ್ ಕ್ಲಾರಿಟಿ ವಿಚಾರ ಬಂತು ಅಂತಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬರ್ತವೆ. ಬೇರೆ ಎಲ್ಲ ವಿಚಾರಗಳಲ್ಲೂ ಅವರಿಗೆ ಮಾರ್ಕ್ಸ್ ಜಾಸ್ತಿ ಬರ್ತವೆ. ಪಕ್ಷವನ್ನು ಅಧಿಕಾರಕ್ಕೆ ತರುವ ವಿಚಾರ ಬಂದ್ಬಿಟ್ರೆ ಅವರಿಗೆ ಮಾರ್ಕ್ಸ್ ಜಾಸ್ತಿ ಬರ್ತವೆ. ಸಂಘಟನೆಯ ಶಕ್ತಿಯ ವಿಚಾರ ಬಂದ್ಬಿಟ್ರೆ ಅವರಿಗೆ ಮಾರ್ಕ್ಸ್ ಜಾಸ್ತಿ ಬರ್ತವೆ. ಗಾಂಧಿ ಫ್ಯಾಮಿಲಿಯ ಲಾಯಲ್ಟಿ ವಿಚಾರ ಬಂದ್ಬಿಟ್ರೆ ಅವ್ರಿಗೆ ಮಾರ್ಕ್ಸ್ ಜಾಸ್ತಿ ಬರ್ತವೆ. ಆದರೆ ಐಡಿಯಾಲಜಿಕಲ್ ಕ್ಲಾರಿಟಿ ವಿಚಾರ ಬಂದ್ಬಿಟ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅಂಕಗಳು ಸಿದ್ದರಾಮಯ್ಯನವ್ರಿಗಿಂತ ಬಹಳ ಕಡಿಮೆ ಬರ್ತವೆ. ಅದಕ್ಕೆ ಬೇರೆ ಯಾರೂ ಕಾರಣ ಅಲ್ಲ, ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಕಾರಣ. ಈ ಐಡಿಯಾಲಜಿಕಲ್ ಕ್ಲಾರಿಟಿ ವಿಚಾರದೊಳಗಡೆ ಡಿ ಕೆ ಶಿವಕುಮಾರ್ ಅವರ ಒಂದು ಗ್ರಾಫ್ ಏನಿದೆ ಅದು ಬಹಳ ಕೆಳಗೆ ಹೋಗಿದೆ. ವಿಶೇಷವಾಗಿ ವಿಧಾನಸಭೆ ಕಲಾಪದೊಳಗಡೆ ಯಾವಾಗ ಸುಭಾಷ್ ಸರ್, ನಾನು ಅದನ್ನೇ ಹೇಳಬೇಕಂತಿದ್ದೆ. ಈಗ ಚುಕ್ಕೆಗಳನ್ನ ಜೋಡಿಸ್ತಾ ಹೋದರೆ ಸರ್ ಇದು ವೆಲ್ ಥಾಟ್ ಪ್ಲಾನ್ ಅಂತ ಅನಿಸ್ತಾ ಇದೆ. ಈಗ ನಮ್ಮ ಕಡೆ ನೀವು ಉತ್ತರ ಕರ್ನಾಟಕದವ್ರು ಆದ್ದರಿಂದ ನಮ್ಮ ಕಡೆ ಒಂದು ಇದೆ ನೋಡ್ರಿ ಮಾತು, ಏನು ಅಂತಂದ್ರೆ ನಾನು ಚೂಡ್ದಂಗೆ ಮಾಡ್ತೀನಿ ನೀನು ಅತ್ತಂಗೆ ಮಾಡು ಅಂತೇಳಿ, ನಾ ಚೂಡ್ದಂಗೆ ಮಾಡ್ತೀನಿ ನೀನು ಅತ್ತಂಗೆ ಮಾಡು ಅಂತ. ಯಾವಾಗ ಡಿ ಕೆ ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ ಮೇಲೆ ಇದ್ದಕ್ಕಿದ್ದಂತೆ ಪ್ರಿಯಾಂಕ್ ಖರ್ಗೆ ಅವರು ಬೆಳಿಗ್ಗೆ ಎದ್ದು ಒಂದು ಪತ್ರ ಬರೆದು ಬಿಡ್ತಾರೆ RSS ಬ್ಯಾನ್ ಮಾಡಿ ಅಂತ. ಇದ್ದಕ್ಕಿದ್ದಂತೆ ತತ್ವ ಸಿದ್ಧಾಂತಗಳ ಬಗ್ಗೆ ಅವರಿಗೆ ಇಲ್ಲಿಲ್ಲದಂತಹ ತತ್ವ ಸಿದ್ಧಾಂತಗಳ ಬಗ್ಗೆ ಇನ್ನಿಲ್ಲದ ಜಾಗೃತಿ ಅವರಿಗೆ ಇದ್ದಕ್ಕಿದ್ದಂತೆ ಬಂದು ಬಿಡುತ್ತೆ. ಪ್ರಿಯಾಂಕ್ ಖರ್ಗೆ ಅವರಿಗೆ RSS ಬ್ಯಾನ್ ಮಾಡಬೇಕು, ಎಲ್ಲ ಚಟುವಟಿಕೆಗಳನ್ನ ನಿಷೇಧ ಮಾಡಬೇಕು ಅಂತ ಪತ್ರ ಬರೀತಾರೆ. ಅದಾದ್ಮೇಲೆ ಯತೀಂದ್ರ ಅವರು ತತ್ವ ಸಿದ್ಧಾಂತಗಳನ್ನ ಮುಂದುವರಿಸಿಕೊಂಡು ಹೋಗುವಂತ ಒಬ್ಬ ನಾಯಕ ಬೇಕಾಗಿದೆ ಅಂತ ಹೇಳ್ತಾರೆ. ಸೊ ಇವೆಲ್ಲವೂ ಕೂಡ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡಿದ್ರೋ, ಯಾವಾಗ ಅವರು RSSನ ಒಂದು ಗೀತೆಯನ್ನು ವಿಧಾನಸಭೆಯಲ್ಲಿ ಹಾಡಿದ್ರೋ ಅವಾಗಿಂದ ಶುರುವಾಗಿದ್ದು. ಸೊ ಇದು ತುಂಬ ಪ್ಲ್ಯಾನ್ಡ್ ಅಂತ ಅನಿಸ್ತಾ ಇದೆ. ಸೊ ಇದೆಲ್ಲ ಅದೇ ನಾ ಚೂಡ್ದಂಗೆ ಮಾಡ್ತೀನಿ ನೀ ಅತ್ತಂಗೆ ಮಾಡಿ, ನಾ ಚೂಡ್ದಂಗೆ ಮಾಡ್ತೀನಿ ನೀ ಅತ್ತ. ಸೊ ಇವರೆಲ್ಲ ಪಾತ್ರಧಾರಿಗಳು. ಪ್ರಿಯಾಂಕ್ ಖರ್ಗೆ ಅಂದರೆ ನ್ಯೂ ಜನರೇಷನ್ ಲೀಡರ್ಸ್. ಪ್ರಿಯಾಂಕ್ ಖರ್ಗೆ, ಯತೀಂದ್ರ ಸಿದ್ದರಾಮಯ್ಯ ಇವರೆಲ್ಲರೂ ಕೂಡ ತುಂಬ ಪಿಚಿನ್ ಆಗ್ತಾ ಇದ್ದಾರೆ ಈ ಒಂದು ಪವರ್ ಶೇರಿಂಗ್ ನಾಟಕದಲ್ಲಿ. ಇವರೆಲ್ಲ ಪಾತ್ರಧಾರಿಗಳು. ವಾವ್, ತುಂಬ ಚೆನ್ನಾಗಿ ಹೆಣಿತಾ ಇದ್ದಾರೆ ಸರ್. ಏನು ಪ್ರೊವೊಕೇಶನ್ ಡಿ ಕೆ ಶಿವಕುಮಾರ್ ಅವರಿಗೆ? 100% ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಪ್ರಕಾರನೇ ಇದು ನಡೀತಾ ಇದೆ. ಯಾಕಂತಂದರೆ ನಾನು ಮೊದಲೇ ಆರಂಭದೊಳಗಡೆ ಹೇಳಿದೆ, ಯಾವ ವಿಚಾರದೊಳಗಡೆ ಡಿ ಕೆ ಶಿವಕುಮಾರ್ ಅವರು ವೀಕ್ ಇದ್ದಾರೋ, ಯಾರಿಗೆ ಯಾವ ವಿಚಾರದಲ್ಲಿ ಅವ್ರಿಗೆ ದೌರ್ಬಲ್ಯ ಇದೆಯೋ ಅದೇ ವಿಚಾರವನ್ನು ಇದು ದೌರ್ಬಲ್ಯ ಹೇಗಾಗತ್ತೆ ದೌರ್ಬಲ್ಯ? ಒಬ್ಬ ಹಿಂದೂ ಧರ್ಮದಲ್ಲಿ ಹುಟ್ಟಿದಂತಹ ಡಿ ಕೆ ಶಿವಕುಮಾರ್ ಒಂದು ದೇವಸ್ಥಾನ ಹೋಗ್ಬಾರ್ದ, ಕಾಶಿ ಯಾತ್ರೆ ಮಾಡಬಾರ್ದ, ಅಲ್ಲಿ ಹೋಗಿ ಇದು ಕುಂಭಮೇಳದಲ್ಲಿ ಸ್ನಾನ ಮಾಡಬಾರ್ದ, ಅಲ್ಲಿ ಹೋಗಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದ, ಒಂದು ಒಳ್ಳೆ ಚಟುವಟಿಕೆಗಳ ಬಗ್ಗೆ ಬಾಯಿ ತುಂಬ ಹೊಗಳಬಾರ್ದಾ? ಧರ್ಮ ಬಿಟ್ಟು ಅವ್ರು ಬೇರೆ ಧರ್ಮನ ಹೊಗಳ್ಬೇಕಾ? ಏನ್ ಸಿದ್ಧಾಂತ ಇದು? ರಾಧಾ, ಈಗ ಇದು ದೌರ್ಬಲ್ಯ ಹೇಗಾಗತ್ತೆ ಅಂತ ನೀವು ಕೇಳಿದ್ರಿ. ದೌರ್ಬಲ್ಯ ಇದು ಹೌದು ಅಲ್ವೋ ಬೇರೆ ವಿಚಾರ, ಆದರೆ ಕಾಂಗ್ರೆಸ್ ಪಾರ್ಟಿ ಪಾಯಿಂಟ್ ಆಫ್ ವ್ಯೂ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಕಾಂಗ್ರೆಸ್ ಪಾರ್ಟಿಯ ದೃಷ್ಟಿಕೋನದಿಂದ ಇದು ಅವ್ರಿಗೆ ಐಡಿಯಾಲಜಿಕಲ್ ಕ್ಲಾರಿಟಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲ ಅಂತ ಭಾಳಷ್ಟು ಜನರಿಗೆ ಅವ್ರಿಗೆ ಅನಿಸಿರುತ್ತೆ. ಅವರು ಟೆಂಪಲ್ ರನ್ ಮಾಡಿದಾಗ ಭಾಳಷ್ಟು ಯಾರು ಕಾಂಗ್ರೆಸ್ ಪಾರ್ಟಿಯ ನಾಯಕರುಗಳು ಯಾರು ದೇವಸ್ಥಾನಗಳಿಗೆ ಹೋಗೋದಿಲ್ವಾ, ಭಾಳಷ್ಟು ಜನ ಹೋಗ್ತಾರೆ. ಅವರು ಟೆಂಪಲ್ ರನ್ ಮಾಡಿರ್ಬೋದು, ಕುಂಭಮೇಳಕ್ಕೆ ಹೋಗಿರ್ಬೋದು, ಅಲ್ಲ ಕೇಳಿಲ್ಲ, ಅವರು ಕುಂಭಮೇಳಕ್ಕೆ ಹೋಗಿರ್ಬೋದು, ಟೆಂಪಲ್ ರನ್ ಮಾಡಿರ್ಬೋದು, ಅಮಿತ್ ಶಾ ಜೊತೆಗೆ ವೇದಿಕೆಯನ್ನು ಹಂಚ್ಕೊಂಡಿರ್ಬೋದು. ಈ ಎಲ್ಲ ವಿಚಾರಗಳು ಆದಾಗ ಕೂಡ ಅದು ರಾಜಕಾರಣದೊಳಗಡೆ ಅದು ಕೂಡ ಭಾಳ ಸಹಜ ಸಾಮಾನ್ಯ ಸಂಗತಿ. ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳ ನಾಯಕರು ಒಂದೇ ವೇದಿಕೆಯನ್ನು ಹಂಚ್ಕೊಳ್ತಾರೆ, ಅದೇನು ದೊಡ್ಡ ವಿಚಾರ ಅಲ್ಲ. ಆದರೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಹೇಳಿದ ನಂತರ ಅವರು ಬಹಳ ಈ ವಿಚಾರದೊಳಗಡೆ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಈಗ ಒಂದು ದಾಳಿಗೆ ಗುರಿಯಾಗಿದ್ದಾರೆ. ಕಾರಣ ಏನು ಅಂತಂದರೆ, ಕಾಂಗ್ರೆಸ್ ಪಾರ್ಟಿ ಒಳಗಡೆ ಬಹಳ ಸಮಯದಿಂದ ಈ ರೀತಿಯಾದಂಥ ಐಡಿಯಾಲಜಿಕಲ್ ಕ್ಲಾರಿಟಿ ವಿಚಾರದೊಳಗಡೆ ಭಾಳ ಈಗ ಒಂದು ಚಿಂತನೆ ನಡೀತಾ ಇದೆ.
ಬಹಳ ಐಡಿಯಾಲಜಿಕಲ್ ಕ್ಲಾರಿಟಿ ಕಾಲಕ್ಕೆ ತಕ್ಕಂತೆ ಬದಲಾಗಿರೋದು ನಾವು ನೋಡಿದ್ದೀವಿ ಸರ್. ಬಹಳ ಸರಿ ಇವ್ರಿಗೆ ಬೇಕಾಗಿರೋದು ರಿಸಲ್ಟ್, ಫಲಿತಾಂಶ. ಚುನಾವಣಾ ರಾಜಕೀಯದಲ್ಲಿ ನಿಮಗೆ ಮತಗಳು ಬೇಕು ಅಂತಂದ್ರೆ ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ತಾರೆ, ಟೋಪಿನೂ ಹಾಕೋತಾರೆ, ಮತ್ತೊಂದು ಕಡೆ ಹೋಗಿ ಕಾಶಿ ಯಾತ್ರೆನೂ ಮಾಡ್ತಾರೆ, ಕುಂಭಮೇಳದಲ್ಲಿ ಸ್ನಾನನೂ ಮಾಡ್ತಾರೆ, ಹಾಸನಾಂಬೆಗೂ ಕೈ ಮುಗಿತಾರೆ, ಬಿಟ್ರೆ ನಮ್ಮ ಕಾಲು ಹಿಡಿತಾರೆ. ಸೊ ಬೇಕಾಗಿರೋದು ವೋಟ್. ಇಲ್ಲಿ ಯಾವ ಐಡಿಯಾಲಜಿನೂ ಇಲ್ಲ. ಸೊ ಕಾಲಕ್ಕೆ ತಕ್ಕಂತೆ ಅದು ಹರಿಯುವ ನೀರೇ ಹೊರತು ಕಾಂಗ್ರೆಸ್ನ ಸೈದ್ಧಾಂತಿಕ ನಿಲುವು ಅದು ನಿಂತ ನೀರಲ್ಲ. ಅಶ್ವಿನಿ ಮೇಡಮ್, RSS ನ ಬೈದ್ರೆ ಲೀಡರ್ ಆಗ್ಬಿಡ್ತಾರೆ. ಹಿಂದೂ ಸಂಘಟನೆಗಳನ್ನ ದೂಷಿಸಿದ್ರೆ ಐಡಿಯಾಲಜಿಕಲಿ ಕಾಂಗ್ರೆಸ್ ನಲ್ಲಿ ಅವ್ರು ತುಂಬಾ ಎತ್ತರಕ್ಕೆ ಹೋಗ್ತಾರೆ. ಇದೆಂತ ಪಾಲಿಟಿಕ್ಸ್ ಮೇಡಮ್? ಅಲ್ಲ, ನೀವು RSS ಬಗ್ಗೆ ಮಾತಾಡಲ್ಲ, ಐ ನೋ, ಬಟ್ ನೀವು ಹಿಂದೂ ಅಂತ ನಿಮ್ಮನ್ನ ನೀವು ತೋರಿಸ್ಕೊಂಡ್ರೆ ಅದು ಹೇಗೆ ಒಂದು ರೀತಿ ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಆಗುತ್ತೆ? DK ಶಿವಕುಮಾರ್ ಅವ್ರಿಗೆ ಇವಾಗ ಅಳಿವು ಉಳಿವಿನ ಪ್ರಶ್ನೆ ಎದ್ದಿದೆ. ಆಯ್ತಾ? ಅಪ್ಪ ಮಗ ಸೇರ್ಕೊಂಡು ಅವ್ರನ್ನ ಇತ್ತಿಂದತ್ತ ಅತ್ತಿಂದಿತ್ತ ಹೊರಳಿಸ್ತಾ ಇದ್ದಾರೆ ದಾಳದ ಥರ. ಬಟ್ ಒಂದಂತೂ ಹೇಳ್ತೀನಿ, ಯಥಾ ಪಿತಃ ತಥಾ ಸುತಃ. ಸೊ ಇದು ನಮ್ಮ ಪ್ರದೀಪ್ ಅವ್ರು ಹೇಳ್ದಂಗೆ ಸಿದ್ದರಾಮಯ್ಯನವರು ಹೇಳಕ್ಕಾಗದೆ ಅವ್ರ ಮಗನ ಬಾಯಲ್ಲಿ ಹೇಳಿಸಿರೋ ಅಂಥದ್ದು. ಅಂಡ್ ಯಾಕೆ ಹೇಳಿಸಿರೋದು ಅಂತಂದ್ರೆ DK ಶಿವಕುಮಾರ್ ಅವ್ರನ್ನ ರೊಚ್ಗೆಬ್ಸಕ್ಕೆ. ಏನಾದ್ರೂ ಮಾಡೋನ್ ಸ್ಟೇಟ್ಮೆಂಟ್ ಮಾಡ್ಲಿ, ಏನಾದ್ರೂ ಮಾಡ್ಕೊಳ್ಳಿ, ವಿ ಆರ್ ಲೀಸ್ಟ್ ಬಾದರ್ಡ್, ಅದು ಅವ್ರ ಪಕ್ಷಕ್ಕೆ ಸೇರಿದಂಥದ್ದು. ಆದ್ರೆ ರಾಜ್ಯದ ಜನತೆ ಮುಂದೆ ಕಾಂಗ್ರೆಸ್ ಪಕ್ಷ ಇವತ್ತೆಂತ ಹೀನಾಯ ಸ್ಥಿತಿನಲ್ಲಿದೆ ರಾಧಾ ಮೇಡಮ್, ಅದನ್ನ ಯೋಚನೆ ಮಾಡಬೇಕು. ಏನೇನೆಲ್ಲ ಹೇಳಿ ಕನಸುಗಳು ಕೊಟ್ಟು ಆಶ್ವಾಸನೆಗಳು, ಕುರುಡು ಆಶ್ವಾಸನೆಗಳನ್ನು ಕೊಟ್ಟು ಪವರ್ಗೆ ಬಂದ್ರು ಇವರು. ಏನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ಮ ಕಳಕಳಿ, ಜನರ ಬಗ್ಗೆ ನಮ್ಮ ಕಳಕಳಿ. OBC ಮಕ್ಕಳು, SC ST ಮಕ್ಕಳು ಮೇಡಮ್, ಆಯ್ತು 2 ವರ್ಷದಿಂದ ಅವ್ರಿಗೆ ಸ್ಕಾಲರ್ಶಿಪ್ ಹಣ ಈಗ ನವೆಂಬರ್ ಕ್ರಾಂತಿ ಅಂತಿದ್ದಾರೆ ಮೇಡಮ್. ಈಗ ಬಹಳಷ್ಟು ಈಗ ನವೆಂಬರ್ ಕ್ರಾಂತಿಯಲ್ಲಿ ಮುಖ್ಯಮಂತ್ರಿನೇ ಬದಲಾವಣೆ ಆಗ್ತಾರೋ ಅಥವಾ ಸಚಿವ ಸಂಪುಟ ಪುನಾರಚನೆ ಆಗುತ್ತೋ ಗೊತ್ತಿಲ್ಲ. ಈಗ ಹಲವಾರು ಮಿನಿಸ್ಟ್ರೀಸ್ ಅಲ್ಲಿ ಕೆಲಸ ನಡೀತಾ ಇಲ್ಲ, ಬಿಕಾಸ್ ಒಂದು ಟೆಂಟೇಟಿವ್ ಲಿಸ್ಟ್ ಇಟ್ಕೊಂಡು ಎಲ್ಲರೂ ಓಡಾಡ್ತಾ ಇದ್ದಾರೆ. ಇವ್ರು ಚೇಂಜ್ ಆಗ್ತಾರೆ ಅಂತ. ಆಯಾ ಇಲಾಖೆಗಳಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. 15 ದಿನ ಆದ್ಮೇಲೆ ಹೋಗ್ತಾರಂತೆ. ಕೊಟ್ಟಿದಾರಲ್ಲ ಮೇಡಮ್, ಕಾಂಟ್ರಾಕ್ಟರ್ಗಳೇ ಡೆಡ್ ಲೈನ್ ಕೊಟ್ಟಿದ್ದಾರೆ. ನವೆಂಬರ್ ವರ್ಗು ನೋಡ್ತೀವಿ, ಆಮೇಲೆ ನಾವೇನ್ ಕ್ರಮ ತಗೋತೀವಿ ಅಂತ. ಎಕ್ಸಾಕ್ಟ್ಲಿ. ಇನ್ನ ಏನ್ ಬೇಕು ಮೇಡಮ್ ಇವ್ರಿಗೆ? ಇದಕ್ಕಿಂತ ನಾಚಿಕೆಗೇಡಿನ ಪರಿಸ್ಥಿತಿ ಏನ್ ಬೇಕು? ಸಂಗತಿ ಏನ್ ಬೇಕು? ಎಂತ ಅತಿರಥ ಮಹಾರಥರಿದ್ರೇನು, 20 ಸತಿ 30 ಸತಿ ಬಡ್ಜೆಟ್ ಅನೌನ್ಸ್ ಮಾಡಿರೋಂತ ನಾಯಕರಿದ್ರೇನು ಇವತ್ತು ಜನರನ್ನ, ರಾಜ್ಯನ ಇವತ್ತು IT-BT ಕಂಪನಿಗಳು ಹೂಡಿಕೆಗೆ ಬಂತಂದ್ರೆ ಬೇರೆ ರಾಜ್ಯಗಳ ಪಾಲಾಗ್ತಾ ಇದೆ ಮೇಡಮ್. ಎಷ್ಟು ಉದ್ಯೋಗಾವಕಾಶಗಳು ಬೇರೆ ರಾಜ್ಯಗಳ ಪಾಲಾಗ್ತಾ ಇದೆ. ಏನಾದ್ರೂ ಕಿಂಚಿತ್ತಾದ್ರೂ ಯೋಚನೆ ಮಾಡ್ತಿದಾರ ರಾಧಾ ಮೇಡಮ್? ಇವ್ರು ಏನಾದ್ರೂ ಗಬ್ಬೆಬ್ಬಿಸ್ಕೊಳ್ಳಿ, ಯಾರನ್ನ CM ಆಗ್ಲಿ, ಏನಾದ್ರೂ ಮಾಡ್ಲಿ ಮೇಡಮ್, ರಾಜ್ಯದ ಜನತೆಗೆ ಒಳ್ಳೇದ್ ಮಾಡ್ಲಿ, ರಾಜ್ಯದ ಅಭಿವೃದ್ಧಿ ಮಾಡ್ಲಿ, ಮಕ್ಕಳಿಗೆ ಮಹಿಳೆಯರಿಗೆ ಸುರಕ್ಷತೆ ಕೊಡಿ,